ವೀಕ್ಷಕರೇ, ಧಾರವಾಡ ಕಾಂಗ್ರೆಸ್ನ ಯುವ ಮುಖಂಡ ಫೈರೋಜ್ ಪಠಾಣ್ನ ಮರ್ಡರ್ ಆಗಿದೆ. ಅಂದರೆ ಮಾಳಾಪುರದಲ್ಲಿ ಆತನ ಮನೆ ನುಗ್ಗಿದ ಆತನ ಸ್ನೇಹಿತರೆ ಅಂತಲೇ ಹೇಳ್ಬೋದು ಅಥವಾ ಪರಿಚಯಸ್ಥರೇ ಅಂತ ಹೇಳ್ಬೋದು. ಗರುಡ ನಿಮಗೆ CCTVಯಲ್ಲೇ ತೋರಿಸ್ತದೆ. ಜೊತೆಗೆ ಆತನ ಸ್ನೇಹಿತರು, ಜೊತೆ ಕಮಿಷನರು, ಹಾಗೆ ಮನೆಯಲ್ಲಿ ಆ ವಾತಾವರಣ ಹೆಂಗಿತ್ತು, ತಾಯಿ ಏನು ಹೇಳ್ತಾರೆ, ಎಲ್ಲ ಚಿತ್ರಣವನ್ನು ನಿಮಗೆ ತೋರಿಸ್ತದೆ. ಅವ ಹೊರಗಡೆ ಕುಂತಿದ್ದ, ಒಂದು ಹುಡುಗ ಬಂದ. ಅಲ್ಲೇ ಸಿಸಿ ಕ್ಯಾಮ್ರಾ ಐತಿ, ಅಲ್ಲೇ ಚೆಕ್ ಮಾಡಿದ್ರು. ಅವರು 4-5 ಮಂದಿ ಇದ್ರ. ಆ ಹುಡುಗ ಬಾಜು ಕುಂತಿದ್ದಲ್ಲ, ಆ ಹೊಡೆದ ನನ್ನ ಮಗ ಓಡಿ ಒಳಗ್ ಹೋಗಿ ಬಾಕ್ಲ ಹಾಕೊಂಡ. ಆ ಬಾಕ್ಲ ಮುರಿದು ಹೊಡ್ತಾರ. ಏನ್ ತಗೊಂಡಿದ್ರು ಕೈಯಾಗ? ಚಾಕು ಇಲ್ಲ ಪರಿಚಯ ಇರ್ಬೋದು. ದೋಸ್ತರ, ಅವನ್ ದೋಸ್ತರ ವೈರಿ ಇದ್ರ. ನಮಗ ಹೊಡೆದ್ರ, ಆ ಹುಡುಗಿಗೂ ಹೊಡೆದ್ರ, ಆ ಗ್ಯಾಸಿನ ಕಟ್ಟಿಗೆ ಹಿಂಗ ಇದು ಮಾಡಿ ಹೊಡೆದ್ರ. ನಮಗೂ ಹೊಡೆದ್ರು. ಆಮೇಲೆ 2 ಮೊಬೈಲ್ ತಗೊಂಡ್ರು. ಆಮೇಲೆ ಆ ಮದ್ವಿ ರೊಕ್ಕ ಇದ್ದು 15 ದಿನ 24 ಅದ ಕೊಟ್ಟು ಬಂದ. ಅವನ ಕುಂತ ಗೊತ್ತಿಲ್ಲ ರೀ. ಒಟ್ಟು ದೋಸ್ತ ಸರಿ ಇದ್ರಿ.
ಯಾರ ದೋಸ್ತರು ಅದಾರು ಯಾರಿಗ್ ಗೊತ್ತು ಗೊತ್ತಿಲ್ಲ ರೀ. ಇತ್ತೀಚಿನಾಗ ಯಾರು ಜಗಳ ಮಾಡ್ಕೊಂಡಿದ್ದೀರಾ? ಏನ್ ಹೊರಗಿನ ನಮ್ಗೇನ್ ಗೊತ್ತಾಗ ಹೊರಗಿಂದ ನನಗೆ ಏನ್ ನಮ್ಗೇನ್ ಗೊತ್ತಾಗ್ಬೇಕು, ನಮ್ಗೇನ್ ಗೊತ್ತಿಲ್ಲ. ಅಷ್ಟ ದೋಸ್ತ ಸರಿ ಇದ್ದಿರ್ಕಿಲ್ಲ. ನನ್ ಗೆಳೆಯ ಇದೇ ತಿಂಗಳ 24 ಮದ್ವೆ ಇತ್ತು. ಮದ್ವೆ ಕಾರ್ಡ್ ಕೊಡ್ಕೊಂಡು ಅಡ್ಡಾಡ್ತಾ ಇದ್ದ. ನಾಳೆ ಬೆಂಗಳೂರು ಹೊಂಟಿದ್ವಿ ನಮ್ ಸ್ಟೇಟ್ ಲೀಡರ್ಸ್ ಮದ್ವೆ ಕಾರ್ಡ್ ಕೊಡಕ್ಕೆ. CCTV ಫುಟೇಜ್ ಚೆಕ್ ಮಾಡ್ರಿ ನೀವು. ಇಲ್ಲೇ ಬಂದ್ ನಿಂತಿ ಅವನ ಜೊತೆ ಮಾತಾಡಿ ಅವ್ರ ತಾಯಿಗೆ ಸಲಾಮ್ ಮಾಡಿ ಅವ್ನಿಗೆ ಫಸ್ಟ್ ಚಾಕು ಹಾಕ್ಯಾನ ಶಾ ಅಂತ ಹೇಳಿ. CCTV ಕ್ಲಿಯರ್ ಕಾಣ್ತೈತಿ. ಒಳಗ್ ಓಡೋಗ್ಯಾನ ಅವನು. ಬಾಗ್ಲ ಬಂದ್ ಮಾಡ್ಕೊಂಡ ನಾನು. ಬಾಗ್ಲ ಹೊಡೆದ 5 ಮಂದಿ ಒಂದ್ ಮರ್ಡರ್ ಮುಗಿಸಿದ್ರು ಅವ್ರಿಗೆ. ಅವ್ರಕ್ಕ ಬರೋ ಬಿಡ್ಸಾಕ್ ಹೋದ್ರ ಹೊಲಿ ಮೇಲೆ ಇದ್ದಿದ್ ಹೊಲಿ ಮೇಲೆ ಅವ್ರ ತಂಗಿದ ಮುಖ ಹಾಕಕ್ ಹೋಗ್ಯ. ಅಂತ ಬಾರ್ಬರಿಕ್ ದುರ್ದೈವ ರಾಕ್ಷಸಗೂ ಮಾಡಲ್ಲ ಹಂಗ ಯಾರು. ಇದು ರಾಜಕೀಯ ಪ್ರಯುಕ್ತ ಹಾಗೂ ಹಳೆ ದೇಶ ಹಿನ್ನೆಲೆ ಮಾಡಿದಾರ. ಎಷ್ಟು ಜನ? ನಾವು 6 ತಿಂಗಳ ಹಿಂದ ಕಂಪ್ಲೇಂಟ್ ಕೊಟ್ಟಿವಿ ಕಮಿಷನರ್ ಆಫೀಸ್ದಲ್ಲಿ. ನಾನು ನಿಮ್ಗೆ ಎಲ್ಲಾರು ಕಾಪಿ ಹಾಕ್ತೇನೆ. ನಾವು ಕಂಪ್ಲೇಂಟ್ ಕಾಪಿ ಕೊಟ್ಟಿದ್ದೀವಿ. ಮಾನ್ಯ ಕಮಿಷನರ್ ಸಾಹೇಬ್ರು ಇಲ್ಲೇ ಇದಾರೆ, ಅವ್ರು ಕೇಳಿ ನೀವು. ಕಂಪ್ಲೇಂಟ್ ಕಾಪಿ ಕೊಟ್ಟಿದ್ದೀವಿ. ನನಗೂ ಫೈರೋಜ್ ಪಠಾಣ್ಗೆ ಜೀವ ಬೆದರಿಕೆ ಐತೆ ಅಂತ ಹೇಳಿ ನೀವು ಕಂಪ್ಲೇಂಟ್ ಕಾಪಿ ನೋಡಿ ಯಾರ್ದಾರ ಹೆಸರು ಹಾಕ್ಬಿಟ್ಟಿವಿ ಅಂತ ಹೇಳಿ ಅವರೇ ಮಾಡ್ಸಿದಾರೆ. ಇದು ಅವ್ನ ಏನು ಯಾವ ರೀತಿ ಏನು ದುಶ್ಮನ್ ಇಲ್ಲ ಏನಿಲ್ಲ. ಮದ್ವೆ 3 ತಿಂಗಳಾತ. ರಂಜಾನ್ ತಿಂಗಳಲ್ಲಿ ಮದ್ವೆ ಕಾರ್ಡ್ ಕೊಡಕ್ ಓಡಾಡ್ತಾ ಇದಾನೆ. ಬೇಕಂತ ರಾಜಕೀಯ ಪೂರ್ವವಾಗಿ ಟಾರ್ಗೆಟ್ ಮಾಡಿ ಇಷ್ಟೆಲ್ಲಾ ಮಾಡಿದಾರೆ ಅವ್ರಿಗೆ. ರಾಜಕೀಯದಲ್ಲಿ ಬೆಳಿಬಾರ್ದು, ಒಂದ ಸಮಾಜದಲ್ಲಿ ಬೆಳಿಬಾರ್ದು, ಒಬ್ರು ಯಾರು ಮುಂದೆ ಬರಬಾರ್ದು ಅಂತ ಹೇಳಿ. ಅದು ಯಾರು? ಅವ್ರ ಹೆಸರು ಏನಾದ್ರು? ನಿಮ್ ಕಂಪ್ಲೇಂಟ್ ಕಾಪಿ ಕಳಿಸ್ತೇನೆ, ನೀವೇ ನೋಡಿ ಯಾರಂತ. ಯಾರ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಅಲ್ಲ, ಈಗ ಅವ್ರು ಕೊಲೆ ಮಾಡಿದವರೆಲ್ಲರೂ ಆರೋಪಿಗಳು ಫೈರೋಜ್ ಅವ್ರಿಗೆ ಏನಾದ್ರು ಪರಿಚಯ ಇದ್ರ? ಪರಿಚಯ ಇಲ್ಲೇ ಮನಿ ಅವ್ರದ್ದು. ಇಲ್ಲೇ ಮನಿ. ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅವನು ಮೊಹಮ್ಮದ್ ಶಾ. ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅವನು. ಅವ ಯಾರ ಟೀಮ್ ತಿಳ್ಕೊರಿ ನೀವು. ಅವ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ತೆಗೀರಿ, ನಿಮ್ಗೆ ಗೊತ್ತಾಗ್ತೈತಿ ಯಾವ ಟೀಮ್ ಎಲ್ಲಿಯೋ ಹುಡುಗ ಅಂತ ಹೇಳಿ. ಹುಡುಗರು ಬಂದ್ರಲ್ಲ, ಅವ್ರು ಯಾರು ಪರಿಚಯ? ಗೋಲು ಒಬ್ಬನು, ಶಾ ಒಬ್ಬನ ಪರಿಚಯಿಸ್ತಿರ್ತಾರ. ಮಾಲಾಪುರ್ ಗೋಲು. ಮಿಕ್ಕಿದ್ 3 ಮಂದಿ ಯಾರು ಗೊತ್ತಿಲ್ಲ. ಟೋಟಲ್ 5 ಜನ ಬಂದಿದ್ರು. ಟೋಟಲ್ 5 ಜನ CCTV ಕಾಣ್ತಿದ್ದಾರೆ. ಇಲ್ಲಿ ಒಂದೇ CCTV ಕಾಣ್ತಿದ್ದಾರೆ. ಮಿಕ್ಕಿದವ್ರು ಯಾರದಾರ ಏನು ಗೊತ್ತಿಲ್ಲ. ಆದ್ರೆ ಇದರಲ್ಲಿ ನಮ್ಮ ಸಮಾಜದ ದೊಡ್ಡ ಹಿರಿಯರದ ಪಾತ್ರ ಐತಿ. ಅವ್ರು ಯಾರು ಅಷ್ಟು ದೊಡ್ಡವ್ರಿಲ್ಲ ಇವನ್ಗ ಮಾಡೋಷ್ಟು. ಅಂದ್ರೆ ರಾಜಕೀಯ ವೈಷಮ್ಯಕ್ಕೆ ಕೊಲೆ ಮಾಡಿದ್ರು. ರಾಜಕೀಯ ಇದೇ ಇಟ್ಕೊಂಡು ಮಾಡಿದ್ದಾರೆ. ಬೈಬಾರ್ದು ಅಂತ. ಮನೆಯಲ್ಲಿ ಮದ್ವೆ 3-4 ಲಕ್ಷ ಕ್ಯಾಶ್ ಇತ್ತು, ಅದು ಒಯ್ದಾರ. ಅವ್ನ ಮೊಬೈಲ್ ಫೋನ್ ಒಯ್ದಾರ. ಅವ್ರ ತಾಯಿನ ಮೊಬೈಲ್ ಫೋನ್ ಕಸ್ಕೊಂಡ್ ಹೋಗ್ಯಾರ. ಅವ್ರ ತಾಯಿಗೆ ಹೊಡೆದಾರ. ಅವ್ರ ಅಕ್ಕಗೆ ತಂಗಿಗೆ ಹೊಲಿ ಮೇಲೆ ಮುಖ ಹಾಕಕ್ ಹೋಗಿದಾರ. ಎಷ್ಟೊತ್ತಿಗೆ ಆಗಿತ್ತಿದೆಲ್ಲ ಘಟನೆ? 9-10 ಗಂಟೆ ಆಗಿರೋ. ನಂಗೆ ಟೈಮ್ ಅಷ್ಟು ಗೊತ್ತಿಲ್ಲ. ನಾ ಹುಬ್ಳಿಯಲ್ಲಿದ್ದೆ. ಫೋನ್ ಹಚ್ಚಿದ ತಕ್ಷಣ ಇಲ್ಲೇ ಬಂದೆ. ಅಂದ್ರೆ ಹೈಯೆಸ್ಟ್ ನಿಮ್ದು ಅವ್ರದ್ದು ಕೂಡ ವಿಡಿಯೋ ಇರ್ತಿದ್ವು ಎಲ್ಲಾದ್ರು ಬೆಂಗಳೂರಿಗೆ ಹೋದ್ರು ಕೂಡ, ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನಲ್ಲಿ. ತಮ್ಮಿಗೆ ಜಾಸ್ತಿ ಬೇರೆ ಬೇರೆ ತಾಯಿ ಹುಟ್ಟಿರುವ ರಕ್ತ ಅವ. ನಿಮ್ಮ ಅಗ್ದಿ ಕುಚುಕ ಗೆಳೆಯನ ಕಳ್ಕೊಂಡ್ರಿ. ಇದನ್ನ ಯಾವ ರೀತಿಯಾಗಿ? ಗೆಳೆಯ ಸರ್, ಅವ್ನ ರೈಟ್ ಹ್ಯಾಂಡ್ ಇದ್ದೆ. ಮುಂದ್ ಕಳ್ಕೊಂಡೆ ನಾನು. ಎಲ್ಲಾರು ಗೊತ್ತಿದ್ದೆ ಧಾರವಾಡದಲ್ಲಿ. ಅಬ್ದುಲ್ ದೇಸಾಯಿ ಅಂದ್ರೆ ಫೈರೋಜ್ ಪಠಾಣ್ ಅಬ್ದುಲ್ ದೇಸಾಯಿ ಬೇಕಂತ ಮಾಡಿದಾರೆ. ರಾಜಕೀಯ ಪ್ರಯುಕ್ತ ಮತ್ತೆ ಏನು ಇಲ್ಲ. ಇದರಿಂದ ಗಣ್ಯ ವ್ಯಕ್ತಿ ಯಾರು ಕೊಲೆ ಮಾಡಿಸಿದಾರೆ ಅನ್ನೋದು ಬಯಲಿಗೆ ಬರ್ಬೇಕಾ? ನಿಮ್ ಕಂಪ್ಲೇಂಟ್ ಕಾಪಿ ಕಳಿಸ್ತೀನಿ, ನೀವೇ ನೋಡ್ಬಿಡಿ ಯಾರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ವಿ. ಬಂದಾರ ಕೇಳಿ ಯಾರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ರಿ ಇವರು. ಅದರಲ್ಲಿ ಇವ್ರು 4 ಮಂದಿ ಹೆಸರು ಮೆನ್ಷನ್ ಮಾಡಿದ್ರ? ಇವ್ರೇನಾದ್ರು ಇವ್ರದ್ದೇನಾದ್ರು? ಇದರಲ್ಲಿ ಒಂದು ಹುಡುಗ ಮೆನ್ಷನ್ ಇತ್ತು ಮಾಡಿದ್ರಿ? ಇತ್ತು. ನನ್ಗೆ ಜ್ಞಾಪಕ ಇಲ್ಲ, ಇನ್ನೊಮ್ಮೆ ಚೆಕ್ ಮಾಡ್ತೇನೆ. ಇದ್ದಂಗಿತ್ತು. ಬಾಯಿ ಮಾತ್ಲಿ ಹೇಳಿವಿ ಈ ಹುಡುಗನ ಹೆಸರು ಯಾರು ಮಾಡಿದಾರೆ. ಫೈರೋಜ್ ಪಠಾಣ್ ಅಂತ 32 ವರ್ಷ, ಧಾರವಾಡ ಉಪನಗರ ಪೊಲೀಸ್ ಠಾಣಾ ಸರಹದ್ನಲ್ಲಿ ಮಾಳಾಪುರ AFS ಒಂದು ಏರಿಯಾದಲ್ಲಿ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ 9:30 10 ಗಂಟೆ ನಡುವೆ 3-4 ಜನ ಬಂದ್ಬಿಟ್ಟು ಇವರಿಗೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆಯಿಂದ ಬಹಳಷ್ಟು ರಕ್ತಸ್ರಾವ ಅಲ್ಲಿ ಆಗಿ ಸ್ಥಳದಲ್ಲಿ ನನಗೆ ತಿಳಿದು ಬಂದರೆ ಯಾವ ಕಾರಣಕ್ಕೆ ಮಾಡಿದ್ದಾರೆ ಮತ್ತು ಯಾರು ಮಾಡಿದ್ದಾರೆ ಅನ್ನೋದು ಕುಟುಂಬ ಸದಸ್ಯರು ಮತ್ತು ಸಾಕಷ್ಟು ಜನ ಲೈವ್ ವಿಟ್ನೆಸಸ್ ಹೆಣ್ಮಕ್ಳೆಲ್ಲ ಇದ್ದಾರೆ. ಭಾಳಷ್ಟು ಅವರು ಕಂಪ್ಲೇಂಟ್ ನೀಡೋ ಪ್ರೋಸೆಸ್ಸಲ್ಲಿದ್ದಾರೆ. ಈಗ ಕಂಪ್ಲೇಂಟ್ ಕೊಟ್ಟರೆ ಇಮಿಡಿಯೇಟ್ ನಾವು ಈಗಾಗಲೇ ಆರೋಪಿಗಳು ಯಾರು ಅನ್ನುವಂಥದ್ದು ಕ್ಲೂ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಅವ್ರನ್ನ ಹುಡುಕ್ಲಿಕ್ಕೆ ಅಧಿಕಾರಿ ಸಿಬ್ಬಂದಿಗಳು ಕಾರ್ಯೋನ್ಮುಖರಾಗಿದ್ದಾರೆ. ಆದಷ್ಟು ಬೇಗ ಆರೋಪಿಗಳನ್ನು ಅರೆಸ್ಟ್ ಮಾಡುವಂತೆ. ಸರ್, 6 months ಬ್ಯಾಕ್ ಒಂದು ಕಂಪ್ಲೇಂಟ್ ಅನ್ನ ಬಂದಿತ್ತು ಸರ್ ನಿಮ್ಮ ಹತ್ರ. 4-5 ಜನ ಹೆಸರು ಮೆನ್ಷನ್ ಪರಿಶೀಲನೆ ಮಾಡ್ತಾರೆ. ವೆರಿಫೈ ಮಾಡ್ತೀನಿ. ನನಗೆ ಎಕ್ಸಾಕ್ಟ್ಲಿ ನನಗೆ ಮಾಹಿತಿ ಇದೆ. ಸ್ಥಳೀಯ ಪೊಲೀಸ್ ಠಾಣಾ ಅಧಿಕಾರಿಗಳ ಹತ್ರ ಮಾಹಿತಿ ಏನಿದೆ ಪಡೆದುಕೊಂಡು ನಾನು ಮುಂದೆ ಕ್ರಮ ಕೈಗೊಳ್ಳುತ್ತೇನೆ. ಸರ್, ರಾಜಕೀಯ ದ್ವೇಷ ಆಮೇಲೆ ಹಳೆ ವೈಷಮ್ಯ ಅನ್ನುವಂಥದ್ದು ಕೆಲವೊಂದು ಬರ್ತಾ ಇದ್ದಾವೆ ಸರ್ ಅದರಲ್ಲಿ. ಯಾಕಂದ್ರೆ ಬೆಳಿಗ್ಗೆ ಏನಾದ್ರು ಹೇಳಿದ್ರ ಸರ್ ಮನೆಯವ್ರು ಏನಾದ್ರು? ಅವ್ರ
ತಾಯಿ ಮತ್ತು ಅವರ ಸಿಸ್ಟರ್ ಅನ್ಸುತ್ತೆ, ಅವರಿಬ್ಬರ ಹತ್ರ ಮಾತಾಡಿದೆ ನಾನು. ಅವರು ಯಾವ ರೀತಿ ಕೃತ್ಯ ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಬೇಕು, ಯಾವ ರೀತಿ ಹೊಡೆದ್ರು ಅನ್ನುವಂಥದ್ದಷ್ಟೇ ಹೇಳ್ತಾ ಇದ್ದಾರೆ. ಇನ್ನೂ ವಿವರವಾಗಿ ಅವ್ರ ಹತ್ರ ಮಾಹಿತಿಯನ್ನು ಪಡ್ಕೊಂಡಿಲ್ಲ. ಅವರ ಕುಟುಂಬ ಸದಸ್ಯರಿದ್ದಾರೆ ಮತ್ತು ಸಮಾಜದ ಭಾಳಷ್ಟು ಜನ ಮುಖಂಡರು ಬಂದಿದ್ದಾರೆ. ಅವರು ಫಿರ್ಯಾದನ್ನು ನೀಡಿ ನಮ್ಮ ತನಿಖೆಯಲ್ಲಿ ಸಮಗ್ರ ತನಿಖೆಯನ್ನು ಮಾಡಿಬಿಟ್ಟು ಯಾರ್ಯಾರು ಇದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗಿದ್ದಾರೆ ಎಲ್ಲರನ್ನೂ ಕಾನೂನು ಚೌಕಟ್ಟಲ್ಲಿ ತನಿಖೆಯಲ್ಲಿ ಒಳಪಡಿಸುವಂಥ ಕೆಲಸ ಮಾಡಿದ್ದಾರೆ. ಪ್ರೀ ಪ್ಲಾನ್ ಏನಾದ್ರು ಮಾಡಿದ್ರು ಸರ್? ಅಂದ್ರೆ CCTV ಫುಟೇಜ್ ಅಲ್ಲಿ ಫಸ್ಟ್ ಒಬ್ರು ಬರ್ತಾರೆ, ಆಮೇಲೆ ಅವನ ಜೊತೆ 4 ಜನ, ಇನ್ನೊಂದಿಬ್ರು ಜನ ಬಂದು ಒಳಗಡೆ ಹೊಡೆದ್ರು ಕೂಡ ಒಂದು ಹೊರಗಡೆ ಒಂದು ಚಾಕು ಹಾಕ್ತಾರೆ, ಅವ್ರು ಒಳಗಡೆ ಹೋಗ್ತಾರೆ. ಇನ್ಸಿಡೆಂಟ್ ಆಗಿ 1.5 ವರ್ಷ ಆಗ್ತಾ ಬಂತು. ಬಂದಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ಸೇರಿದ್ರು. ಅವ್ರನ್ನೆಲ್ಲ ಸ್ವಲ್ಪ ಡಿಸ್ಪರ್ಸ್ ಮಾಡಿ ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಮಾತಾಡಿಸಿ ಈ ಕಂಪ್ಲೇಂಟ್ ತೊಗೊಳ್ಳೋಂಥ ಪ್ರೊಸೆಸ್ಸಲ್ಲಿದ್ದೀವಿ. ತನಿಖೆ ಇನ್ನೂ ಪ್ರಾರಂಭ ಆಗಬೇಕು. ಸೊ ತನಿಖೆ ಪ್ರಾರಂಭ ಆದ ಸಂದರ್ಭದಲ್ಲಿ ಯಾಕಂದರೆ ಮನೆ ಒಳಗಡೆ ನುಗ್ಗಿ ಹೊಡೆಯುವಂಥದ್ದು ಅಂತಂದರೆ ಸ್ವಲ್ಪ ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ತಾರೆ. ಅದು ಯಾರ್ಯಾರು ಈ ಒಂದು ಪ್ಲ್ಯಾನಲ್ಲಿದ್ದರು, ಯಾರ್ಯಾರು ಎಕ್ಸಿಕ್ಯೂಟ್ ಮಾಡಿದ್ರು, ಇದೊಂದು ಸಮಗ್ರ ತನಿಖೆ ಆಗುತ್ತೆ. ಈ ರೀತಿ ಘಟನೆ ಮರುಕಳಿಸಿದ ರೀತಿಯಲ್ಲಿ ಒಂದು ಅತ್ಯಂತ ಸಮಗ್ರ ಮತ್ತು ಸಂಪೂರ್ಣ ತನಿಖೆ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.